ಇಕಾನಮಿಯಲ್ಲಿ ಮುಂದಿನ ಕಾನ್ಸೆಪ್ಟ್ ಕನ್ಸ್ಯೂಮರ್ ಗೂಡ್ಸ್ ವರ್ಸಸ್ ಕ್ಯಾಪಿಟಲ್ ಗೂಡ್ಸ್. ಗೂಡ್ಸ್ ಅಂದರೆ ಏನು, ಸರ್ವಿಸಸ್ ಅಂದರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಕನ್ಸ್ಯೂಮರ್ ಗೂಡ್ಸ್ ಮತ್ತು ಕ್ಯಾಪಿಟಲ್ ಗೂಡ್ಸ್ ಏನು, ಟೂ ಟೈಪ್ಸ್ ಆಫ್ ಗೂಡ್ಸ್ ದಟ್ ಡ್ರೈವ್ ಆನ್ ಇಕಾನಮಿ. ನೋಡಿ, ಎವ್ರಿಡೇ ಲೈಫ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ವೆನ್ ವಿ ಗೋ ಶಾಪಿಂಗ್ ವಿ ಬೈ ಥಿಂಗ್ಸ್ ದಟ್ ವಿ ಯೂಸ್ ಡೈರೆಕ್ಟ್ಲಿ. ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡ್ತೇವೆ, ನೇರವಾಗಿ ಅದನ್ನು ನಾವು ಯೂಸ್ ಮಾಡಬಹುದು, ಕನ್ಸ್ಯೂಮ್ ಮಾಡಬಹುದು ಅಂಥದಕ್ಕೆ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೇವೆ. ಇನ್ನು ಕೆಲವೊಂದು ಇರುತ್ತೆ, ಫ್ಯಾಕ್ಟ್ರೀಸ್ಗಳಲ್ಲಿ ಮಷಿನ್ಗಳನ್ನು ಯೂಸ್ ಮಾಡ್ತಾರೆ, ಟೂಲ್ಸನ್ನು ಯೂಸ್ ಮಾಡ್ತಾರೆ, ಇಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡಿ ಬೇರೆ ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದಕ್ಕೇನಂತ ಕರೀತಾರೆ ಕ್ಯಾಪಿಟಲ್ ಗೂಡ್ಸ್. ಏನು ಡಿಫ್ರೆನ್ಸು? ಡೈರೆಕ್ಟಾಗಿ ನಮಗೆ ಸಿಗೋದು, ನಾವು ಕನ್ಸ್ಯೂಮ್ ಮಾಡೋದು ಕನ್ಸ್ಯೂಮರ್ ಗೂಡ್ಸ್. ಫ್ಯಾಕ್ಟ್ರಿಗಳಲ್ಲಿ ಬೇರೆ ಯಾವುದೋ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸಾಧನವನ್ನು ಯೂಸ್ ಮಾಡ್ತಾರಲ್ವಾ, ಮಷಿನ್ಗಳನ್ನು, ಇಕ್ವಿಪ್ಮೆಂಟನ್ನು ಯೂಸ್ ಮಾಡ್ತಾರೆ, ಅವು ಸಹ ಗೂಡ್ಸೇ. ಆದರೆ ಅಂತಹ ಗೂಡ್ಸ್ಗಳಿಗೆ ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತೇವೆ. ಇನ್ನಷ್ಟು ಕ್ಲಾರಿಟಿ ನೋಡಿ, ಗೂಡ್ಸ್ ಯೂಸ್ ಡೈರೆಕ್ಟ್ಲಿ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್, ಅದಕ್ಕೆ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರೀತಾರೆ. ಗೂಡ್ಸ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ನೋನ್ ಆಸ್ ಕ್ಯಾಪಿಟಲ್ ಗೂಡ್ಸ್. ಯಾವ ಒಂದು ವಸ್ತುವನ್ನು ನೇರವಾಗಿ ನಾವು ಉಪಭೋಗಿಸಬಹುದೋ, ನೇರವಾಗಿ ನಾವು ಯೂಸ್ ಮಾಡಬಹುದೋ, ಅದು ಕನ್ಸ್ಯೂಮರ್ ಗೂಡ್ಸ್. ಈಗ ನಮ್ಮ ಹತ್ರ ಮೊಬೈಲ್ ಇದೆ, ಮೊಬೈಲು ಕನ್ಸ್ಯೂಮರ್ ಗುಡ್. ಆದರೆ ಮೊಬೈಲನ್ನು ತಯಾರಿಸಬೇಕು ಅಂತಂದರೆ ಅದೊಂದು ಫ್ಯಾಕ್ಟ್ರಿಲಿ ತಯಾರಾಗಿರುತ್ತೆ. ಆ ಫ್ಯಾಕ್ಟ್ರಿಯಲ್ಲಿ ಬೇರೆ ಬೇರೆ ಮಷಿನ್ಗಳಿರುತ್ತೆ, ಇಕ್ವಿಪ್ಮೆಂಟ್ಗಳಿರುತ್ತೆ. ಇಕ್ವಿಪ್ಮೆಂಟ್ಗಳು, ಮಷಿನ್ಗಳೆಲ್ಲ ಏನು, ಕ್ಯಾಪಿಟಲ್ ಗೂಡ್ಸ್. ಯಾಕಿದು ಕ್ಯಾಪಿಟಲ್ ಗೂಡ್ಸು? ಯಾಕಂತಂದರೆ ಇಕ್ವಿಪ್ಮೆಂಟು ಮತ್ತು ಮಟೀರಿಯಲ್ಗಳಿಂದ ಇನ್ನೊಂದು ಗೂಡ್ಸನ್ನು ತಯಾರಿಸ್ತಾ ಇದ್ದಾರೆ. ಮೊಬೈಲು ಫೈನಲ್ ಆಗಿ ನಮ್ಗೆ ರೆಡಿ ಆಗೋದು. ಮೊಬೈಲ್ ರೆಡಿ ಆಗಬೇಕು ಅಂತಂದರೆ ಮೊದಲು ಎಷ್ಟೋ ಬೇರೆ ಬೇರೆ ಇಕ್ವಿಪ್ಮೆಂಟ್ಗಳು ಬೇಕು. ಆ ಬೇರೆ ಬೇರೆ ಇಕ್ವಿಪ್ಮೆಂಟ್ಗಳು ಇರ್ತಾವಲ್ವ, ಅದಕ್ಕೆ ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತಾರೆ. ಗೂಡ್ಸ್ ಯೂಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನೇರವಾಗಿ ನಮ್ಗೆ ಸಿಗೋದು ಯಾವುದು? ಕನ್ಸ್ಯೂಮರ್ ಗೂಡ್ಸ್. ಕನ್ಸ್ಯೂಮರ್ ಗೂಡ್ಸ್ ಸಿಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋ ಉಳಿದಿರೋ ಗೂಡ್ಸ್ ಯಾವುದು? ಹಿಂದ್ಗಡೆ ಮೊದಲೆಲ್ಲ ಯಾವುದು ವರ್ಕ್ ಮಾಡಬೇಕಾಗಿರುತ್ತೆ? ಕ್ಯಾಪಿಟಲ್ ಗೂಡ್ಸ್. ಅರ್ಥ ಆಗಿದೆಯಾ? ಇನ್ನೊಂದು ಸಾರಿ ಹೇಳಬೇಕಾ? ನೋಡಿ, ಕ್ಯಾಪಿಟಲ್ ಅಂತಂದರೆ ಏನು? ಮೊದಲೇ ಹೇಳಿದಾಗೆ ಮಷೀನ್ಸು, ಟೂಲ್ಸು, ಅದರಿಂದ ಬರೋದೇನು? ಇಂಟ್ರೆಸ್ಟು. ನೆನಪಾಗ್ತಾ ಇದೆಯಾ? ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ನಾವು ಒಂದು ವಸ್ತುವನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಪ್ರೊಡ್ಯೂಸ್ ಮಾಡಿರೋ ವಸ್ತು ಆಮೇಲೆ ಮಾರಾಟ ಆಗುತ್ತೆ, ಸೆಲ್ ಆಗುತ್ತೆ, ಅದನ್ನು ಇನ್ಯಾರೋ ಬೈ ಮಾಡ್ತಾರೆ. ಬೈ ಮಾಡೋರು ಯಾರು? ಕನ್ಸ್ಯೂಮರು ಅಥವಾ ಕಸ್ಟಮರು ಅಲ್ವಾ? ಕಸ್ಟಮರ್ ಡೈರೆಕ್ಟಾಗಿ ಬೈ ಮಾಡ್ತಾರಲ್ವಾ, ಅದು ಏನು? ಅದು ಕನ್ಸ್ಯೂಮರ್ ಗುಡ್. ಅಂದರೆ ಕನ್ಸ್ಯೂಮ್ ಮಾಡ್ತಾನೆ ಅವನು ಡೈರೆಕ್ಟ್ಲಿ. ಆದರೆ ಹಿಂದೆ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ ನೋಡಿ. ಬೈ ಮಾಡೋಕ್ಕಿಂತ ಮೊದಲು ಇನ್ನೊಬ್ರು ಸೆಲ್ ಮಾಡಿರ್ತಾರೆ, ಸೆಲ್ ಮಾಡೋಕ್ಕಿಂತ ಮೊದಲು ಅದು ಪ್ರೊಡ್ಯೂಸ್ ಆಗಬೇಕಾಗಿರುತ್ತೆ. ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವರಿಗೆ ಬೇರೆ ಮಷೀನ್ಸು, ಟೂಲ್ಸ್ ಎಲ್ಲ ಬೇಕಾಗಿರುತ್ತೆ, ಇಕ್ವಿಪ್ಮೆಂಟ್ ಬೇಕಾಗಿರುತ್ತೆ. ಇವು ಸಹ ಒಂದು ಗೂಡ್ಸೇ ಅಲ್ವಾ? ಈ ಸ್ಟೇಜಲ್ಲಿ ಬರುವಂತಹ ಗೂಡ್ಸ್ಗಳಿಗೆ ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೇವೆ. ಅಂದರೆ ಕ್ಯಾಪಿಟಲ್ ಗೂಡ್ಸನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದಿಸ್ತಾರೆ. ಉತ್ಪಾದಿಸೋ ವಸ್ತು ಫೈನಲ್ ಆಗಿ ನಮಗೆ ಸಿಗೋದು, ಅದಕ್ಕೇನಂತ ಕರಿತೇವೆ? ಕನ್ಸ್ಯೂಮರ್ ಗುಡ್ಸ್. ನೋಡಿ ಡಿಫ್ರೆನ್ಸು. ಕನ್ಸ್ಯೂಮರ್ ಗುಡ್ಸ್ ಅಂತಂದರೆ ಗೂಡ್ಸ್ ಯೂಸ್ಡ್ ಡೈರೆಕ್ಟ್ಲಿ ಬೈ ಪೀಪಲ್ ಟು ಸ್ಯಾಟಿಸ್ಫೈ ದೇರ್ ವಾಂಟ್ಸ್. ಫೈನಲ್ ಯೂಸ್ ಇಸ್ ಬೈ ದಿ ಕನ್ಸ್ಯೂಮರ್. ಸ್ಯಾಟಿಸ್ಫೈ ಇಟ್ ವಾಂಟ್ಸ್ ಡೈರೆಕ್ಟ್ಲಿ, ನಮ್ಮ ವಾಂಟ್ಸನ್ನು ಡೈರೆಕ್ಟಾಗಿ ಸ್ಯಾಟಿಸ್ಫೈ ಮಾಡುತ್ತೆ. ಫುಡ್ಡು, ಕ್ಲಾತ್ಸು, ಶೂಸು, ಮೊಬೈಲ್ ಫೋನು, ಫರ್ನಿಚರು, ಬುಕ್ಸು, ಇದೆಲ್ಲ ಎಕ್ಸಾಂಪಲ್ಲು. ಮತ್ತು ನಾಟ್ ಯೂಸ್ಡ್ ಅಗೇನ್ ಆ್ಯಂಡ್ ಅಗೇನ್ ಇನ್ ಪ್ರೊಡಕ್ಷನ್, ಇದನ್ನು ಮತ್ತೆ ಮತ್ತೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಬೈಯರ್ಸ್ ಆರ್ ದಿ ಹೌಸ್ ಹೋಲ್ಡ್ಸ್ ಅಲ್ವಾ? ಇದನ್ನು ಬೈ ಮಾಡೋರು ಯಾರು? ನಾವು, ಹೌಸ್ ಹೋಲ್ಡ್ಸು, ಸಾಮಾನ್ಯ ನಾಗರಿಕರು. ದರ್ ಡಿಮ್ಯಾಂಡ್ ಡಿಪೆಂಡ್ಸ್ ಆನ್ ದಿ ಇನ್ಕಮ್, ಟೇಸ್ಟ್, ಪ್ರೈಸ್ ಆ್ಯಂಡ್ ಪ್ರಿಫರೆನ್ಸ್ ಎಕ್ಸೆಟ್ರಾ. ಒಂದು ಮೊಬೈಲ್ ಫೋನನ್ನು ನೀವು ಪರ್ಚೇಸ್ ಮಾಡ್ತೀರಿ ಅಂತಂದರೆ ನಿಮಗೆ ನಿಮ್ಮ ಇನ್ಕಮ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಲಕ್ಷಗಟ್ಟಲೆ ಸ್ಯಾಲ್ರಿ ಇರೋರಿಗೆ ಐಫೋನೇ ಬೇಕು ಅಂತ ಅನಿಸ್ಬಹುದು. ಸಾಮಾನ್ಯ 50-60 ಸಾವಿರ ಸ್ಯಾಲ್ರಿ ಇರೋರಿಗೆ ಓಕೆ, ಒಳ್ಳೆ ಕ್ಯಾಮ್ರಾ ಫೋನು ಅಂತ ಅನಿಸ್ಬಹುದು. 10-15 ಸಾವಿರ ಸ್ಯಾಲ್ರಿ ಇರೋರಿಗೆ ಜಸ್ಟ್ ಒಂದು ಸ್ಮಾರ್ಟ್ ಫೋನ್ ಬೇಕು ಅಷ್ಟೆ. ಇನ್ಕಮ್, ಟೇಸ್ಟು, ಪ್ರೈಸು, ಪ್ರಿಫರೆನ್ಸು ಎಲ್ಲ ಮ್ಯಾಟ್ರ್ ಆಗುತ್ತೆ. ಎಲ್ಲಿ? ಕನ್ಸ್ಯೂಮರ್ ಗೂಡ್ಸಲ್ಲಿ. ಇನ್ನು ಕ್ಯಾಪಿಟಲ್ ಗೂಡ್ಸಲ್ಲಿ ಗೂಡ್ಸ್ ಯೂಸ್ಡ್ ಬೈ ಬಿಸ್ನೆಸಸ್ ಟು ಪ್ರೊಡ್ಯೂಸ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗಾಗಲೇ ಹೇಳಿದ ಹಾಗೆ
ಫ್ಯಾಕ್ಟ್ರಿಗಳು, ಬಿಸ್ನೆಸ್ಗಳು ಯೂಸ್ ಮಾಡುವ ಗೂಡ್ಸಿಗೆ ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೇವೆ. ಅದನ್ನ ಫೈನಲ್ ಆಗಿ ಯೂಸ್ ಮಾಡೋರು ಫರ್ಮ್ಸ್ ಅಂಡ್ ಪ್ರೊಡ್ಯೂಸರ್ಸ್. ಕನ್ಸ್ಯೂಮರ್ ಗೂಡ್ಸ್ ಆದರೆ ನಾವೇ ಯೂಸ್ ಮಾಡ್ತಾ ಇದ್ವಿ, ಫೈನಲ್ ಯೂಸ್ ಬೈ ಕನ್ಸ್ಯೂಮರ್. ಕ್ಯಾಪಿಟಲ್ ಗೂಡ್ಸ್ ಅನ್ನ ಫೈನಲ್ ಆಗಿ ಯೂಸ್ ಮಾಡೋರು ಫರ್ಮ್ಸ್ ಮತ್ತು ಪ್ರೊಡ್ಯೂಸರ್ಗಳು. ದ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ಅದರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಉದಾಹರಣೆಗೆ ಮಷೀನು, ಟೂಲ್ಸು, ಫ್ಯಾಕ್ಟ್ರಿ ಬಿಲ್ಡಿಂಗ್ಸ್, ಕಂಪ್ಯೂಟರ್ಸ್, ಪ್ರೊಡಕ್ಷನ್ ಟ್ರ್ಯಾಕ್ಟರ್ಸ್ ಅಲ್ವಾ. ಎಲ್ಲ ಏನು ಪ್ರೊಡಕ್ಷನ್ ಲೆವೆಲಲ್ಲಿ ಯೂಸ್ ಮಾಡೋದು, ಕನ್ಸಂಪ್ಷನ್ ಲೆವೆಲಲ್ಲಿ ಅಲ್ಲ. ಕನ್ಸಂಪ್ಷನ್ ಲೆವೆಲಲ್ಲಿ ಯೂಸ್ ಮಾಡೋದು ಕನ್ಸ್ಯೂಮರ್ ಗೂಡ್ಸ್, ಪ್ರೊಡಕ್ಷನ್ ಹಂತದಲ್ಲಿ ಯೂಸ್ ಮಾಡೋದು ಕ್ಯಾಪಿಟಲ್ ಗೂಡ್ಸ್. ಯೂಸ್ಡ್ ರಿಪೀಟೆಡ್ಲಿ ಫಾರ್ ಅ ಲಾಂಗ್ ಟೈಮ್ ಇನ್ ದ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ವಾ. ಈ ಟೂಲ್ಸ್ಗಳನ್ನು ಪದೇ ಪದೇ ಯೂಸ್ ಮಾಡ್ತಾ ಇರ್ತಾರೆ ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ. ಸೊ ಬಯರ್ಸ್ ಆರ್ ಫರ್ಮ್ಸ್ ಆ್ಯಂಡ್ ಬಿಸ್ನೆಸ್. ಇದನ್ನು ಪರ್ಚೇಸ್ ಮಾಡುವವರು ಸಹ ಫರ್ಮ್ಸ್ಗಳು, ಬಿಸ್ನೆಸ್ಗಳೇ ಆಗಿರುತ್ತೆ. ದರ್ ಡಿಮ್ಯಾಂಡ್ ಡಿಪೆಂಡ್ಸ್ ಆನ್ ಟೆಕ್ನಾಲಜಿ, ಕಾಸ್ಟ್, ಎಕ್ಸ್ಪೆಕ್ಟೆಡ್ ಪ್ರಾಫಿಟ್, ಪ್ರೊಡಕ್ಟಿವಿಟಿ ಎಕ್ಸೆಟ್ರಾ. ಕಂಪ್ನಿಗಳ ಬಗ್ಗೆ ಹೇಳ್ತಾ ಇರೋದು ನಾವು. ಅವರಿಗೇನು ಮುಖ್ಯ? ಯಾವ ಥರ ಟೆಕ್ನಾಲಜಿ ಇದೆ, ಕಾಸ್ಟ್ ಎಷ್ಟಾಗುತ್ತೆ, ಎಷ್ಟು ಪ್ರಾಫಿಟ್ ಬರ್ಬೋದು ಇದನ್ನು ಯೂಸ್ ಮಾಡಿದರೆ, ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತಾ ಇಲ್ವಾ ಈ ಒಂದು ಕ್ಯಾಪಿಟಲ್ ಗೂಡ್ಸಿಂದ ಅಂತ ಅವ್ರು ನೋಡ್ತಾರೆ. ಸೊ ಇದು ಡಿಫ್ರೆನ್ಸ್. ಎಲ್ಲ ಹೇಗೆ ವರ್ಕ್ ಆಗುತ್ತೆ ಹಾಗಾದರೆ? ಹೌ ದೇ ವರ್ಕ್ ಟುಗೆದರ್ ಇನ್ ದ ಎಕಾನಮಿ. ಮೊದಲು ಯಾವುದೋ ಒಂದು ಕಂಪ್ನಿ, ಫ್ಯಾಕ್ಟ್ರಿ ಇದೆ, ಫರ್ಮ್ಗಳಿದೆ. ಅವೇನು ಮಾಡುತ್ತೆ? ಕ್ಯಾಪಿಟಲ್ ಗೂಡ್ಸನ್ನು ಬೈ ಮಾಡುತ್ತೆ, ಮಷೀನು, ಟೂಲ್ಸು ಬೈ ಮಾಡಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕ್ಯಾಪಿಟಲ್ ಗೂಡ್ಸ್ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ಕನ್ಸ್ಯೂಮರ್ ಗೂಡ್ಸ್. ಸೊ ಕನ್ಸ್ಯೂಮರ್ ಗೂಡ್ಸ್ sold in the market to households. Households buy and use consumer goods to satisfy their wants. ಅರ್ಥ ಆಗ್ತಾ ಇದೆಯಾ ಪ್ರೊಸೆಸ್ಸು? ಫರ್ಮ್ಸು, ಪ್ರೊಡಕ್ಷನ್ನು, ಆಮೇಲೆ ಕನ್ಸಂಪ್ಷನ್ನು ಅಲ್ವಾ. ನೋಡಿ, ಇವರೇನು ಸೇವ್ ಮಾಡಿರ್ತಾರೆ? ಸೇವಿಂಗ್ಸ್ ಫ್ರಮ್ ಹೌಸ್ ಹೋಲ್ಡ್ಸ್ ಮೇ ಬಿ ಇನ್ವೆಸ್ಟೆಡ್ ಬೈ ಫರ್ಮ್ಸ್ ಟು ಬೈ ಮೋರ್ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಎಕ್ಸ್ಪ್ಯಾಂಡ್ ಪ್ರೊಡಕ್ಷನ್. ಈ ಹೌಸ್ ಹೋಲ್ಡ್ಸ್ ಇರ್ತಾರೆ, ಹೌಸ್ ಹೋಲ್ಡ್ಸು ಉಳಿದಿರೋ ಎಕ್ಸ್ಟ್ರಾ ಹಣವನ್ನು ಬ್ಯಾಂಕಲ್ಲಿ ಇಡಬಹುದು, ಬ್ಯಾಂಕಲ್ಲಿ ಸೇವ್ ಮಾಡಿರ್ತಾರೆ. ಆ ಬ್ಯಾಂಕು ಒಂದು ಕಂಪ್ನಿಗೆ ಅದನ್ನು ಸಾಲವಾಗಿ ಕೊಡಬಹುದು ಫರ್ಮಿಗೆ. ಆ ಫರ್ಮು ಆ ಸಾಲದಿಂದ ಯಾವುದೋ ಒಂದು ಕ್ಯಾಪಿಟಲ್ ಗೂಡ್ಸನ್ನು ಪರ್ಚೇಸ್ ಮಾಡಿ ಇನ್ಯಾವುದೋ ವಸ್ತುನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ಮತ್ತೆ ಇವರು ಕನ್ಸ್ಯೂಮ್ ಮಾಡ್ತಾರೆ. ಈ ರೀತಿ ಸೈಕಲ್ ಕಂಟಿನ್ಯೂ ಆಗುತ್ತೆ. ಯಾಕಿದು ಇಂಪಾರ್ಟೆಂಟ್ ಅಂತಂದರೆ, ಕ್ಯಾಪಿಟಲ್ ಗೂಡ್ಸ್ ಕ್ರಿಯೇಟ್ ದಿ ಪ್ರೊಡಕ್ಟಿವ್ ಕೆಪಾಸಿಟಿ ಆಫ್ ಎನ್ ಎಕಾನಮಿ. ಜಾಸ್ತಿ ಕ್ಯಾಪಿಟಲ್ ಗೂಡ್ಸ್ ಇದ್ದರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಜಾಸ್ತಿ ಗೂಡ್ಸ್ ಇದ್ದರೆ ಎಲ್ರಿಗೂ ಹೆಚ್ಚು ಸರ್ವಿಸ್ಗಳು ಅಥವಾ ಸೇವೆಗಳು ಸಿಗುತ್ತೆ, ಸರಕುಗಳು ಸಿಗುತ್ತೆ. ಕನ್ಸ್ಯೂಮರ್ ಗೂಡ್ಸಿಂದ ಡೈಲಿ ನಮ್ಮ ಕ್ವಾಲಿಟಿ ಆಫ್ ಲೈಫು, ವೆಲ್ ಬೀಯಿಂಗ್ ಇಂಪ್ರೂವ್ ಆಗುತ್ತೆ. ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟಿಗೆ ಎರಡೂ ಬೇಕು. ಕೇಳಿಸ್ತಾ ಇದೆಯಾ? ಎಸ್. ಇನ್ನು ಭಾರತದ ವಿಷಯಕ್ಕೆ ಬಂದರೆ, ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಪಿಟಲ್ ಗೂಡ್ಸ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್, ಮಷೀನ್ಸ್, ಟೆಕ್ನಾಲಜಿ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡಿದರೆ ಅದು ಪ್ರೊಡಕ್ಟಿವಿಟಿ ಹೆಚ್ಚು ಮಾಡುತ್ತೆ, ಜಾಬ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಹೆಚ್ಚು ಚೆನ್ನಾಗಿರೋ ಮೋರ್ ಆ್ಯಂಡ್ ಬೆಟರ್ ಕನ್ಸ್ಯೂಮರ್ ಗೂಡ್ಸ್ ಅಲ್ವಾ. ಪಾಪ್ಯುಲೇಷನ್ನು ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಅವರಿಗೆ ಗೂಡ್ಸ್ ಸರ್ವಿಸ್ಗಳು ಬೇಕು. ಅವರಿಗೆ ಚೆನ್ನಾಗಿರೋ ಗೂಡ್ಸ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಲಿಕ್ಕಾಗತ್ತೆ. ಮೇಕ್ ಇನ್ ಇಂಡಿಯಾ, ಸೆಲ್ಫ್ ರಿಲಯನ್ಸ್, ಆತ್ಮನಿರ್ಭರ್ ಭಾರತ್ ಅಂತ ಹೇಳ್ತೇವೆ. ಎಲ್ಲದಕ್ಕೂ ಈ ಕ್ಯಾಪಿಟಲ್ ಗೂಡ್ಸ್ಗಳು ಇಂಪಾರ್ಟೆಂಟು. ಅದು ಆಮೇಲೆ ಕನ್ಸ್ಯೂಮರ್ ಗೂಡ್ಸನ್ನು, ಅದರ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ಕನ್ಸ್ಯೂಮರ್ ಗೂಡ್ಸ್ ಫುಲ್ಫಿಲ್ ನೀಡ್ಸ್ ಟುಡೇ, ಕ್ಯಾಪಿಟಲ್ ಗೂಡ್ಸ್ ಬಿಲ್ಡ್ ದಿ ಇಕಾನಮಿ ಫಾರ್ ಟುಮಾರೋ. ಬೋತ್ ಆರ್ ಎಸೆನ್ಷಿಯಲ್, ಬೋತ್ ಆರ್ ಕನೆಕ್ಟೆಡ್. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.